ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಹಾಗೂ ಅಧ್ಯಾತ್ಮ ಚಿಂತಕರು ಮಾತಾಡ್ತಾ ಇರೋದು. ಈ ಒಂದು ಮಂಜುನಾಥ್ ಅಡ್ವೊಕೇಟ್ ಎಂಬುವಂತಹ ಕಾನೂನಿನ ಚಾನಲನ್ನು ಮತ್ತೆ ಈಗ ನೂತನವಾಗಿ ಜನರಿಗೆ ನ್ಯಾಯ, ನೀತಿ, ಧರ್ಮ ಇವುಗಳ ಪರಿಚಯ ಮಾಡಬೇಕು ಅಂತ ಹೇಳಿ ಈ ಒಂದು ಅಂತರ್ಯಾಮಿ ಸ್ಪಿರಿಚುಯಲ್ ಎಂಬುವಂತಹ ಹೊಸ ಚಾನಲನ್ನು ಓಪನ್ ಮಾಡಿದ್ದೇನೆ. ಇದರ ಮುಖಾಂತರ ಆಧ್ಯಾತ್ಮಿಕ ವಿಚಾರಗಳನ್ನು ನೀಡ್ತಾ ಬರ್ತೇನೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ್ ಅಡ್ವೊಕೇಟ್ ಮಾತಾಡ್ತಾ ಇರೋದು. ಇವತ್ತು ಈ ಒಂದು ಹಿಂದೂ ವಿವಾಹ ಕಾಯ್ದೆ ಅಂದರೆ ಹಿಂದೂ ಮ್ಯಾರೇಜ್ ಆ್ಯಕ್ಟ್, ಇದರ ಅಡಿಯಲ್ಲಿ ಹಿಂದೂಗಳಿಗೆ ಕೇವಲ ಒಂದು ಮದುವೆಯನ್ನು ಮಾಡಿಕೊಳ್ಳಲು ಮಾತ್ರ ಕಾನೂನುಬದ್ಧವಾದಂತಹ ಅಧಿಕಾರ ಇದೆ ಎಂಬುದು ಸಾಕಷ್ಟು ಜನರಿಗೆ ತಿಳಿದಿದೆ ಅಲ್ಲವೇ? ಆದರೆ ಇವತ್ತು ನಾನು ಹೇಳ್ತಕ್ಕಂಥ ವಿಚಾರ, ಎರಡನೇ ಮದುವೆ ಆಗಿಯೂ ಕೂಡ ಆ ಎರಡನೇ ಹೆಂಡತಿಗೆ ಮತ್ತು ಮಕ್ಕಳಿಗೆ ಜೀವನಾಂಶವನ್ನು ತಿರಸ್ಕರಿಸುವಂತಿಲ್ಲ ಎಂಬುವಂತಹ ಒಂದು ತೀರ್ಮಾನವನ್ನು ಕೋರ್ಟು ನೀಡಿದೆ. ಇದರ ಬಗ್ಗೆ ನಾನು ನಿಮಗೆ ಇವತ್ತು ತಿಳಿಸಬೇಕು ಅಂತ ಬಂದಿದ್ದೇನೆ. ನೋಡಿ, ಮೊದಲನೇ ಹೆಂಡತಿಯು ತೀರಿ ಹೋದ ಮೇಲೆ ಎರಡನೇ ಮದುವೆಯನ್ನು ಆದಾಗ ಆಕೆಗೆ ಮೊದಲನೇ ಹೆಂಡತಿಯ ಸ್ಥಾನವೇ ಸಿಗುತ್ತದೆ, ಕಾನೂನುಬದ್ಧವಾದಂತಹ ಒಂದು ವಿವಾಹವೇ ಆಗುತ್ತದೆ. ಆದರೆ ಮೊದಲನೇ ಹೆಂಡತಿಯು ಜೀವಂತವಿದ್ದಾಗ ಆಕೆಯ ಸಮ್ಮತಿಯೂ ಇಲ್ಲದೆ ಏನೂ ಇಲ್ಲದೆ ಮತ್ತು ಎರಡನೇ ಮದುವೆಯನ್ನು ಮಾಡಿಕೊಂಡು ಬಿಟ್ಟರೆ, ಆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಎರಡನೇ ಹೆಂಡತಿಗೆ ಮೊದಲನೆಯ ವಿವಾಹದ ಬಗ್ಗೆ ತಿಳಿಸದೆ ಆಕೆಯ ಅಮಾಯಕತ್ವವನ್ನು ಉಪಯೋಗಿಸಿಕೊಂಡು ವಿವಾಹವಾಗಿದ್ದೇ ಆದಲ್ಲಿ ಅಂತಹ ಸಂದರ್ಭಗಳಲ್ಲಿ ಆ ಹೆಣ್ಣು ಅಮಾಯಕಳಾಗಿರುತ್ತಾಳೆ. ಹಾಗೂ ಮದುವೆಯನ್ನು ಮಾಡಿಕೊಂಡು ಸ್ತ್ರೀಯು ಗೃಹಿಣಿಯಾಗಿ ಪತ್ನಿಯ ರೀತಿಯಲ್ಲಿ ಎಲ್ಲ ಒಂದು ಹಿಂದೂ ವಿವಾಹ ಕಾಯ್ದೆಯ ಚೌಕಟ್ಟಿನಲ್ಲಿ ಮಾಡಬೇಕಾದಂತಹ ಎಲ್ಲ ಕಾರ್ಯಗಳನ್ನು ಕರ್ತವ್ಯಗಳನ್ನು ಆಕೆಯು ಹೆಂಡತಿಯ ರೀತಿಯಲ್ಲಿ, ಪತ್ನಿಯ ರೀತಿಯಲ್ಲಿ ನಿಭಾಯಿಸಿದ್ದೇ ಆದಲ್ಲಿ, ಮಕ್ಕಳು ಜನಿಸಿದ್ದೇ ಆದಲ್ಲಿ ಆ ಎರಡನೆಯ ಹೆಂಡತಿ ಮತ್ತು ಮಕ್ಕಳಿಗೆ ಜೀವನಾಂಶ ನೀಡುವುದಿಲ್ಲ ಅಂತ ಹೇಳಿ ತಿರಸ್ಕಾರ ಮಾಡುವಂತೆ ಇಲ್ಲ. ಮೊದಲನೇ ಹೆಂಡತಿ ಇದ್ದಾಗ ಎರಡನೇ ಮದುವೆಯಾಗುವುದು ಕಾನೂನು ಬಾಹಿರ ಎನಿಸಿಕೊಂಡರೂ ಸಹ ಜೀವನಾಂಶ ಕೊಡುವುದಿಲ್ಲ ಎಂಬುದು ಅನೈತಿಕತೆಯಾಗುತ್ತದೆ, ನೀತಿ ಬಾಹಿರವಾಗುತ್ತದೆ. ಆದ್ದರಿಂದ ಆಕೆಯ ಜೊತೆಗೆ ಜೀವನವನ್ನು ಮಾಡಿ ಮಕ್ಕಳನ್ನು ಹಡೆದು ಆಕೆಯು ಗೃಹಿಣಿಯಾಗಿ ಕರ್ತವ್ಯಗಳನ್ನು ನಿಭಾಯಿಸಿದ ಮೇಲೆ ಆಕೆಗೆ ಆ ಒಂದು ಜೀವನಾಂಶ ಕೇಳುವ ನೈತಿಕವಾದಂತಹ ಒಂದು ಹಕ್ಕು ಇದೆ. ಆ ಒಂದು ಮಾರಲ್ ರೆಸ್ಪಾನ್ಸಿಬಿಲಿಟಿಯನ್ನು, ಆ ಒಂದು ನೈತಿಕ ಒಂದು ಹಕ್ಕನ್ನು, ಜವಾಬ್ದಾರಿಯನ್ನು, ಹೊಣೆಗಾರಿಕೆಯನ್ನು ಆ ಗಂಡನಾದವನು ಮಾಡಲೇಬೇಕು ಅಂತ ಹೇಳಿ ಕೋರ್ಟು ತೀರ್ಮಾನವನ್ನು ನೀಡಿದೆ. ಈ ಒಂದು ವಿಚಾರ ನಿಮಗೆ ಇಷ್ಟ ಆಗಿದೆ ಆದಲ್ಲಿ ಮರೆಯದ ಹಾಗೆ ಲೈಕ್ ಕೊಡಿ, ಇತರರಿಗೂ ಕೂಡ ಶೇರ್ ಮಾಡಿ, ಕಾಮೆಂಟ್ಗಳನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.